ವೆಲ್ಕಮ್ ಟು ಮೈ ವ್ಲಾಗ್. ನಾನಿವತ್ತು ಬರ್ಡೇ ವ್ಲಾಗ್ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಬರ್ತ್ಡೇ. ಅವರು 14th ನವೆಂಬರಲ್ಲಿ ಹುಟ್ಟಿರೋದು. ಯೂಶ್ವಲಿ ಮನೇಲಿ ಜನ ಇರೋರು, ಫ್ಯಾಮ್ಲಿ ಇರೋರು ಅವ್ರ ಬರ್ತ್ಡೇ ಅಂದರೆ 12 o'clock ಕೇಕ್ ತೊಗೊಂಬಂದು ಕಟ್ ಮಾಡೋದು. ಯೂಶ್ವಲಿ ಮಾಡೋ ಥರ 12 o'clock ಕೇಕ್ ಕಟ್ ಮಾಡಿಲ್ಲ, ಬಿಕಾಸ್ ಅವ್ರಿಗೆ ಹುಷಾರಿರಲಿಲ್ಲ. ಸೊ ಇವಾಗ ಅವರು ಅವರು ಕಾಲೇಜಲ್ಲಿ ವರ್ಕ್ ಮಾಡೋದು, ಕಾಲೇಜ್ಗೆ ಹೋಗಿದ್ದಾರೆ. ಸೊ ನನಗೆ ಲಕ್ಕಿಲಿ ವರ್ಕ್ ಫ್ರಮ್ ಹೋಮ್ ಇವತ್ತು. ಸೊ ನೋಡೋಣ. ಆ್ಯಕ್ಚುಯಲ್ ಐಡಿಯಾ ಬಂದು ಕ್ಯಾರೆಟ್ ಹಲ್ವಾ ಇಷ್ಟ ಅವರಿಗೆ, ಕ್ಯಾರೆಟ್ ಹಲ್ವಾ ಮಾಡೋಣ. ಹಾಗೆ ಏನು ಅವ್ರ ಬಾಕ್ಸ್ ಒಯ್ದಿಲ್ಲ ಇವತ್ತು. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಟೆಂಪಲ್ಗೆ ಹೋಗಿ ಬಂದ್ವಿ. ಸೊ ಬಾಕ್ಸಿಗೇನು ಒಯ್ದಿಲ್ಲ. ಸೊ ಬಾಕ್ಸ್ ಮಾಡಿ ಕಳ್ಸೋಣ ಅನ್ಕೋತಿದ್ದೀನಿ. ಆಲೂ ಪರೋಟ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಬಟರ್ ಹಾಕಿದ್ದೀನಿ, ಹಾಲು ಇಟ್ಟಿದ್ದೀನಿ ಆಲೂ ಪರೋಟಾಗೆ. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಗಾಜರ್ ಹಲ್ವಾ ಮಾಡ್ತಿದ್ದೀನಿ. ಸ್ವಲ್ಪ ಸೀದೋಗಿದೆ, ಬಟ್ ಐ ಕಾಂಟ್ ಹೆಲ್ಪ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಹಲೋ, 5:30 ಆಗೆಲ್ಲ ಬರ್ತಾರೆ. ಸೊ ಡೆಕೋರೇಷನ್ ಮಾಡೋಣ, ಬರ್ತ್ಡೇ ಡೆಕೋರೇಷನ್. ಇಲ್ಲಿ ಅಂದ್ಕೊಂಡಿದ್ದೀನಿ, ಇದು ಚೆನ್ನಾಗೇ ಕಾಣಿಸ್ತಿದೆ, ಬಟ್ ದೀಪಾವಳಿ ಡೆಕೋರೇಷನ್ ಇದು ಅಂತ ತೆಗೆದು ಆರ್ಡರ್ ಮಾಡಿದ್ದೀನಿ. ಸೊ ನೋಡೋಣ ಇದರಲ್ಲಿ ಏನೇನು ಬಂದಿದೆ ಅಂತ. ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಆರ್ಡರ್ ಮಾಡಿದೆ. ಇಷ್ಟೊಂದು ಬಲೂನ್ಸ್ ಇದೆ. ಆ್ಯಂಡ್ ಏನಿದೆ, ರೆಡ್ ಬಲೂನ್ಸ್. ದಿಸ್ ಈಸ್ ಮೈನ್ ಥಿಂಗ್. ಟೇಪ್ ಇದೆ. ಆ್ಯಂಡ್ ಪೋಣಿಸ್ಬೇಕು ಇವಾಗ ಸ್ಪೆಲ್ಲಿಂಗ್ ವೈಸ್. ಎಕ್ಸ್ಟ್ರಾ ವರ್ಕ್ ಕರೆಕ್ಟಾಗಿ ಹಾಗೆ ಇಟ್ಟಿದ್ರಲ್ಲ. HAPPY ಹಾಗೆ ಇದೆ. ಜೋಡಿಸ್ಬಿಡೋಣ. ಟೇಪ್ ಕಮಾನ್. ಬಟ್ ಎಲ್ಲಿ ಹಾಕೋದು? ಅಲ್ಲಿ ನೋಡೋಣ. ಫಸ್ಟ್ ಪೋಣಿಸ್ಬಿಡೋಣ. ಕಾರ್ಡ್ಬೋರ್ಡ್ ಹಾಳಿ ಪಂಚ್ ಮಾಡಿದ್ದಾರೆ. ರೌಂಡ್ ಪಂಚ್ ಬರುತ್ತಲ್ಲ, ಅದನ್ನು ಮಾಡಿದ್ದಾರೆ. ತಲೆ ಓಡಿಸ್ಬೇಕು ಅಷ್ಟೇ.
ಏನೋ ಮಾಡೋಕ್ಕೋಗಿ ಇದನ್ನು ಮಾಡ್ಕೊಂಡ. ಇಟ್ಸ್ ಬ್ಲೀಡಿಂಗ್. ರಕ್ತ ಸುರಿಸಿ ಗಂಡನ ಬರ್ತ್ಡೇ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಆಗಿಬಿಡ್ತು. ಸೊ ಚಾಕ್ಲೇಟ್ಸ್ ಎಲ್ಲ ಒಂದ್ರಲ್ಲಿ ಹಾಕಿರ್ತಿದ್ದೀನಿ. ಸ್ಕೂಟಿ ಚಾಕ್ಲೇಟ್ಸ್. ರೆಡಿ ಆಗಿದೆ ಆಲ್ಮೋಸ್ಟ್. ನನಗೆ ಹೆಂಗೆ ಬರುತ್ತೋ ಹಂಗೆ ರೆಡಿ ಮಾಡಿದ್ದೀನಿ. ಸೊ ಕ್ಯೂಟಿ ಲಿಟಲ್ ಹಾರ್ಟ್ಸ್. ಅವ್ರು ಬರೋದನ್ನು ಕಾಯ್ತಾ ಇದ್ದೀನಿ. ಲೆಟ್ಸ್ ಸಿ ಹೀಸ್ ಎಕ್ಸ್ಪ್ರೆಷನ್. ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಬರಬೇಕಿತ್ತು, ಟ್ರಾಫಿಕ್ ಇರುತ್ತೆ ಅನ್ನೋ ಗೊತ್ತಿಲ್ಲ, ಬಂದಿಲ್ಲ. ಸೊ ವೇಟಿಂಗ್ ಫಾರ್ ಹಿಮ್. ಸಾಕಾಯಿತು ಒಬ್ಬಳೇ ಮಾಡೋದಂದರೆ. ಎವ್ರಿ ಇಯರ್ ಜನ ಇರ್ತಿದ್ರು, ನಂಗೆ ಟೆನ್ಷನೇ ಇರ್ತಿದ್ದಿಲ್ಲ. ಆ್ಯಕ್ಚುಲಿ ಕೇಕ್ ತೊಗೊಂಬಂದು ಕಟ್ ಮಾಡ್ತಿದ್ವಿ, ಫನ್ ಮಾಡ್ತಿದ್ವಿ. ದಿಸ್ ಪ್ಲೇಸ್ ಸಾಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಅನ್ನೋದು ಸವಿ ಪ್ರೀತಿಯ ನೆನಪು. ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಆಯ್ತು, ಇಷ್ಟೆಲ್ಲ ಕಷ್ಟಪಟ್ಟು ಹ್ಯಾಪಿ ಬರ್ತ್ಡೇ. ಸೊ ಇಷ್ಟ ಆಗಿತ್ತು ನನ್ನ ಬರ್ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ವಿತ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಫಾಲೋ ಮಾಡಿ.